ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಒಟ್ಟಾಗಿ ನಾವು ಓದಿಕೊಳ್ಳೋಣ. ದೇವರ ವಾಕ್ಯ ದೇವರ ಮನಸ್ಸು, ದೇವರ ವಾಕ್ಯ ದೇವರ ಚಿತ್ತ. ದೇವರ ವಾಕ್ಯವು ದೇವರಾತ್ಮನಿಂದ ಬರೆಯಲ್ಪಟ್ಟದ್ದು. ಆದ ಕಾರಣ ದೇವರ ವಾಕ್ಯ ಅಂತ ಹೇಳುವಾಗ ದೇವರೇ, ದೇವರ ಮನಸ್ಸು, ದೇವರ ಚಿತ್ತ, ದೇವರ ಉದ್ದೇಶ ಆಗಿರೋದರಿಂದ ಈಗ ನಾವು ದೇವರ ವಿಷಯವಾಗಿಯೇ ನಾವು ಅಧ್ಯಯನ ಮಾಡಿಕೊಡ್ತಿದ್ದೇವೆ. ಒಂದು ರೀತಿಯಿಂದ ಹೇಳಬೇಕಾದ್ರೆ ದೇವರನ್ನೇ, ದೇವರೊಂದಿಗೇ ನಾವು ವ್ಯವಹರಿಸ್ತಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಯೆಶಾಯನ ಗ್ರಂಥ, ದ ಬುಕ್ ಆಫ್ ಐಸಾಯ, ಚಾಪ್ಟರ್ 63, 63ನೇ ಅಧ್ಯಾಯ. 63ನೇ ಅಧ್ಯಾಯ ಹೆಚ್ಚಾಗಿ ಒಂದು ಪ್ರಾರ್ಥನೆಯಾಗಿದೆ. ಇಟ್ಸ್ ಮೋಸ್ಟ್ಲಿ 19 ವಚನಗಳಿದೆ 63ನೇ ಅಧ್ಯಾಯದಲ್ಲಿ. ಇದು ಹೆಚ್ಚಾಗಿ ಒಂದು ಇಟ್ಸ್ ಲೈಕ್ ಎ ಪ್ರೇಯರ್, ಪ್ರಾರ್ಥನೆ. ಆದರೆ ಪ್ರಾರ್ಥನೆಯ ಅಂಶಗಳು, ದಿ ಪಾಯಿಂಟ್ಸ್ ಟು ಪ್ರೇ ಎಷ್ಟಿದೆ ಅಂತ ನೋಡುವಾಗ 38 ಪಾಯಿಂಟ್ಸ್, 38 ಪ್ರಾರ್ಥನಾ ಅಂಶಗಳನ್ನು ನಾವು ನೋಡ್ಬೋದು. 38 ಪ್ರೇಯರ್ಸ್ ಟು ಗಾಡ್, ಅಥವಾ 38 ಪ್ರೇಯರ್ ಪಾಯಿಂಟ್ಸ್ ಟು ಗಾಡ್ ಅಂತ ಹೇಳ್ಬೋದು. ಈ 19 ವಚನಗಳಲ್ಲಿ 38 ಈ ಪ್ರಾರ್ಥನೆಯನ್ನಾಗಿ ಇದನ್ನು ನಾವು ನೋಡ್ಕೊಳ್ಳೋಣ. ಫಾರ್ ಎ ಚೇಂಜ್, ಒಂದು ಬದಲಾವಣೆಗಾಗಿ. ಬನ್ನಿರಿ, 63ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಯೆಶಾಯನ ಗ್ರಂಥ 1ನೇ ವಚನ, ಆಹಾ ಅಂತ ಸ್ಟಾರ್ಟ್ ಆಗ್ತದೆ. ರಕ್ತವರ್ಣದ ಉಡುಪನ್ನುಟ್ಟು ಘನವಸ್ತ್ರಗಳನ್ನು ಧರಿಸಿಕೊಂಡು ಮಹಾಶೌರ್ಯಯುಕ್ತನಾಗಿ ಮೆರೆಯುತ್ತಾ ಏದೋಮಿನ ಗೋಚರದಿಂದ ಬರುವ ಈತನು ಯಾರು? ಮೊದಲನೇ ವಿಷಯ ಅಥವಾ ಪ್ರಾರ್ಥನೆ ವಿಷಯ ಅಂದರೆ ಮಹಾಶೌರ್ಯ. ದೇವರೇ, ನೀನು ಮಹಾಶೌರ್ಯದಿಂದ ಬರ್ತೀನಿ. ದೇವರೇ, ಯು ಹ್ಯಾವ್ ಗಾಟ್ ಗ್ರೇಟ್ ಪವರ್ ಅಂತ ಆ ರೀತಿಯಾಗಿ ಹೇಳ್ಬೋದು. ಎರಡನೇ ಪ್ರಾರ್ಥನೆಯ ಅಂಶ ಏನಂತ ಹೇಳಿದರೆ, 1ನೇ ವಚನದಲ್ಲಿ ಸತ್ಯಾನುಸಾರವಾಗಿ ಮಾತನಾಡುವ ದೇವರೇ, ನೀನು ಸತ್ಯಾನುಸಾರವಾಗಿ ಮಾತನಾಡುವ ಆತನು. The one who talks truthfully. ರಕ್ಷಿಸಲು ಸಮರ್ಥನಾದ ನಾನೇ ದೇವರೇ, ನೀನು ರಕ್ಷಿಸಲು ಸಮರ್ಥನು. ಯು ಆರ್ ಏಬಲ್ ಟು ಸೇವ್. ಅದು ಒಂದು ಪ್ರಾರ್ಥನೆ ಅಂಶ. 3ನೇ ವಚನದಲ್ಲಿ 4ನೇ ಪ್ರಾರ್ಥನೆ ಅಂಶ ಇದೆ. ಅದೇನೆಂದರೆ, ನಾನೊಬ್ಬನಾಗಿಯೇ, ಐ ಅಲೋನ್. ಪ್ರಾರ್ಥನೆಯಲ್ಲಿ ನಾವು ಹೇಳ್ಬೋದು, ದೇವರೇ ನೀನೊಬ್ಬನೇ ಅಪ್ಪ, ನೀನಷ್ಟಕ್ಕೆ ನೀನು, ನಿನಗೆ ಸಮಾನರು ಯಾರೂ ಇಲ್ಲ. ಒಬ್ಬನಾಗಿಯೇ ದ್ರಾಕ್ಷಿಯನ್ನು ತೊಟ್ಟಿಯಲ್ಲಿ ತುಳಿದಿದ್ದೇನೆ ಅಂತ ಹೇಳ್ಬಿಟ್ಟು ನೋಡುವಾಗ ನಾವೇನು ತಿಳ್ಕೊಳ್ಳೋದು, ಆತನು ನ್ಯಾಯ ತೀರಿಸ್ತಾನೆ. ದೇವರೇ, ನೀನೇ ನ್ಯಾಯ ತೀರಿಸುವ ಆತನು. ಯು ಆರ್ ದ ಒನ್ ಹೂ ಹ್ಯಾಂಡಲ್ಸ್ ಇನ್ಜಸ್ಟಿಸ್ ಅಂತ ಹೇಳ್ಬೋದು. ಮತ್ತು 6ನೇ ಪ್ರಾರ್ಥನೆ ವಿಷಯ ಏನಂತ ಹೇಳ್ಬಿಟ್ಟು ನೋಡುವಾಗ 4ನೇ ವಚನದಲ್ಲಿ, ಯಾಕಂದರೆ ಮುಯಿ ತೀರಿಸುವ ದಿನವು ನನ್ನ ಹೃದಯದಲ್ಲಿ ಸಿದ್ಧವಾಗಿತ್ತು. ಹಾಗಾದರೆ ದೇವರಿಗೆ ಈ ರೀತಿಯಾಗಿ ಹೇಳ್ಬೋದು, ದೇವರೇ ನಿನ್ನ ಹೃದಯದಲ್ಲಿ ಸಿದ್ಧವಾಗಿದೆ ಸ್ವಾಮಿ. ಏನೇ ನೀನು ತೀರ್ಮಾನ ಮಾಡಿದರೆ ನಿನ್ನ ಹೃದಯದಲ್ಲಿ ಸಿದ್ಧವಾಗಿ, ನಿನ್ನ ನಾಮಕ್ಕೆ ಸ್ತೋತ್ರ. ಮತ್ತು 4ನೇ ವಚನದಲ್ಲಿ 2ನೇ ಭಾಗ ಇದೆ, ನನ್ನ ಜನರನ್ನು ವಿಮೋಚಿಸುವ ವರ್ಷವು ಒದಗಿತ್ತು. ಹಾಗಾದರೆ ನನ್ನ ಜನರನ್ನು, ದೇವರೇ ನಾವು ನಿನ್ನ ಜನರು. ಪ್ರೇಯರ್ನಲ್ಲಿ ಇದನ್ನು ಇನ್ಕ್ಲೂಡ್ ಮಾಡಬೇಕು. 38 ವಿಷಯಗಳನ್ನು ನಾವು ಪ್ರೇಯರ್ನಲ್ಲಿ ಒಳಪಡಿಸಿ ಪ್ರೇಯರ್ ಮಾಡ್ಬೋದು. ಅದರಲ್ಲಿ ದೇವರೇ ನಾವು ನಿನ್ನ ಜನರಾಗಿದ್ದೇವಪ್ಪ ಅಂತ ಹೇಳ್ಬೋದು. 5ನೇ ವಚನದಲ್ಲಿ ದೇವರು ಹೇಳ್ತಾರೆ, ನಾನು ನೋಡಲು ಸಹಾಯಕರು ಯಾರಿಲ್ಲ. ನಾವು ಅದನ್ನು ಪ್ರೇಯರ್ ಆಗಿ ಹೇಗೆ ಮಾಡ್ಬೋದು? ದೇವರೇ
ನಮಗೆ ಸಹಾಯಕರು ಯಾರಿಲ್ಲ, ನಿನ್ನ ಬಿಟ್ಟು ನಮಗೆ ಯಾರು ಸಹಾಯಕರು ಇಲ್ಲ ಅಂತ ಹೇಳ್ಬಿಟ್ಟು. 5ನೇ ವಚನದ ಕೊನೆ ಭಾಗದಲ್ಲಿದೆ, ಯಾವ ಬೆಂಬಲವೂ ಇಲ್ಲದನ್ನು ಕಂಡು ಸ್ತಬ್ಧನಾದೆನು. ಅಂದರೆ ದೇವರಿಗೆ ಶಾಕ್ ಆಯ್ತಂತೆ. ಆದ ಕಾರಣ ದೇವರು ಹೇಳ್ತಾರೆ, ನನ್ನ ಸ್ವಹಸ್ತವೇ ದೇವರೇ, ನಿನ್ನ ಹಸ್ತದಿಂದ ನೀನು ಏನು ಮಾಡು, ನನಗೆ ರಕ್ಷಣೆ ಮಾಡು, ನಿನ್ನ ಹಸ್ತದಿಂದ. ಆನಂತರ 10ನೇ ಅಂಶ ಪ್ರೇಯರ್ನಲ್ಲಿ ನಾವು ಇಡ್ಬೋದು ಇದನ್ನು. ಅದೇನೆಂದರೆ 5ನೇ ವಚನದ ಕೊನೆ ಭಾಗ ಏನಂತಿದೆ, ನನ್ನ ರೌದ್ರವೇ ನನಗೆ ಆಧಾರವಾಯಿತು. ದೇವರೇ, ನಿನ್ನ ಆಸಕ್ತಿ, ನಿನ್ನ ರೌದ್ರವೇ ನಿನಗೆ ಆಧಾರವಾಗಿಬಿಟ್ಟು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡು ಅಂತ ನಾವು ಹೇಳಬೇಕು. ಯಾಕಂದರೆ ಈ ವಾಕ್ಯದಲ್ಲಿ 19 ವಚನಗಳಿದೆಯಲ್ಲ, ಅದನ್ನೆಲ್ಲ ನಾವು ಪ್ರೇಯರಾಗಿ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಈಗ 7ನೇ ವಚನ 63 ಯೆಶಾಯನ ಗ್ರಂಥ 7ನೇ ವಚನದಲ್ಲಿ, ಯೆಹೋವನು ನಮಗೆ ಅನುಗ್ರಹಿಸಿದನೆಲ್ಲ ಸ್ಮರಿಸಿ. ಹೌದು, ಪ್ರೇಯರ್ ಮಾಡುವಾಗ ನಾವು ಏನು ಮಾಡಬೇಕು, ದೇವರು ನಮಗೆ ಅನುಗ್ರಹಿಸಿದ್ದನ್ನೆಲ್ಲ ಸ್ಮರಿಸಬೇಕು, ನೆನಪು ಮಾಡ್ಕೋಬೇಕು. ಕೆಲವರು ಡೈರಿ ಇಟ್ಕೊಳ್ತಾರೆ. ಡೈರಿ ಇಟ್ಕೊಂಡು ಈ ಡೇಟ್ನಲ್ಲಿ ದೇವರು ಇಂಥ ಕಾರ್ಯ ಮಾಡಿದರು, ಈ ಡೇಟ್ನಲ್ಲಿ ದೇವರು 2 ಕಾರ್ಯ ಮಾಡಿದರು, ಈ ಒಂದು ಡೇಟ್ನಲ್ಲಿ ದೇವರು ಈ ಒಂದು ಚಿಕ್ಕ ಪ್ರಾರ್ಥನೆಗೆ ಉತ್ತರ ಕೊಟ್ಟರು. ಹೌದು, ಪ್ರೇಯಿಂಗ್ ಹೈಡ್ ಅಂತ ಹೇಳ್ಬಿಟ್ಟು ಒಬ್ಬ ದೇವ್ರ ಸೇವಕರು, ಅವ್ರ ಹತ್ರ ಒಂದು ಡೈರಿ ಇತ್ತು. ಆನಂತರ ಇನ್ನೊಬ್ಬ ಮಹಾಭಕ್ತರು ಚಿಕ್ಕ ವಯಸ್ಸಿನಲ್ಲಿ ತೀರಿ ಹೋದರು. ಸುಮಾರು 20+ ವಯಸ್ಸಿನಲ್ಲಿ ಡೇವಿಡ್ ಬ್ರೈನರ್ಡ್, ಅವ್ರ ಹತ್ರ ಒಂದು ಡೈರಿ ಇತ್ತು. ಯಾರೊಬ್ಬರು ಹೇಳಿದರು, ನಿಮಗೆ ಭಕ್ತಿ ಸಂಜೀವನ ಆಗಬೇಕಾದ್ರೆ ಡೇವಿಡ್ ಬ್ರೈನರ್ಡ್ ಅವರ ಡೈರಿ ಓದ್ರಿ ಅಂತ ಹೇಳ್ಬಿಟ್ಟು. ಜಾನ್ ವೆಸ್ಲಿ ಮೆಥಡಿಸ್ಟ್ ಸ್ಥಾಪಕರು, ಅವರು ಕೂಡ ಒಂದು ಡೈರಿ ಇಟ್ಕೊಂಡಿದ್ರು. ಅವರು ಇವತ್ತು ಬೆಳಗ್ಗೆ ನಾನು ಈ ಚರ್ಚ್ನಲ್ಲಿ ಮಾತಾಡಿದೆ, ಆನಂತರ 2ನೇ ಚರ್ಚ್ಗೆ ಹೋಗ್ತಾ ಇದ್ದೀನಿ, ಆನಂತರ 3ನೇ ಸರ್ವೀಸು, ಆನಂತರ ಅಲ್ಲಿಂದ ಕುದುರೆ ಮೇಲೆ, ಆ ದಿವಸಗಳಲ್ಲಿ ವೆಹಿಕಲ್ಸ್ ಇರಲಿಲ್ಲ, ಕುದುರೆ ಮೇಲೆ ನಾನು ಇನ್ನೊಂದು ಕಡೆ ಸಾಯಂಕಾಲದ ಆರಾಧನೆಗಾಗಿ ಹೋಗ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಒಂದು ಡೈರಿಯಾಗಿ ಅವರು ಮಾಡಿದ ಸೇವೆಯನ್ನು ಬರೆದಿಟ್ಟಿದ್ದಾರೆ. ಆ ರೀತಿಯಾಗಿ ಸೇವಕರು ಅಷ್ಟೇ ಅಲ್ಲ, ಪ್ರತಿ ವಿಶ್ವಾಸಿ ಕೂಡ ಒಂದು ವೇಳೆ ಅನುಕೂಲವಾದರೆ, ಒಂದು ವೇಳೆ ನಮಗೆ ಶಿಸ್ತು ಪಾಲಿಸೋದಾದರೆ ಪ್ರತಿದಿನ ಯೆಹೋವನು ನಮಗೆ ಅನುಗ್ರಹಿಸಿದ್ದನ್ನೆಲ್ಲ 7ನೇ ವಚನ 63ನೇ ಅಧ್ಯಾಯ ನಾವು ಸ್ಮರಿಸಿ, ವಿ ರಿಮೆಂಬರ್ ವಾಟ್ ಗಾಡ್. ಪ್ರಾರ್ಥನೆಯಲ್ಲಿ ಆ ರೀತಿಯಾಗಿ ಮಾಡುವಂಥದ್ದು ಒಳ್ಳೆಯದು. 7ನೇ ವಚನದಲ್ಲಿ 12ನೇ ಒಂದು ಪ್ರಾರ್ಥನೆಯ ಅಂಶ ಇದೆ, ಅದೇನೆಂದರೆ ಆತನ ಕೃಪಾ ಕಾರ್ಯಗಳನ್ನು. ವಾವ್! ಆತನ ಕೃಪಾ ಕಾರ್ಯಗಳನ್ನು, ಸ್ತುತ್ಯ ಕೃತ್ಯಗಳನ್ನು ಆತನು ಕನಿಕರದಿಂದಲೂ, ಎಷ್ಟೊಂದು ವಿಷಯಗಳಿದೆ ನೋಡ್ರಿ, ಕೃಪಾತಿಶಯದಿಂದಲೂ ಇಸ್ರಾಯೇಲ್ ವಂಶದವರಿಗೆ ದಯಪಾಲಿಸಿರುವ ಮಹೋಪಕಾರವನ್ನು ಪ್ರಸಿದ್ಧಿಪಡಿಸಿದೆ. ಹೌದು, ದೇವರು ಅನೇಕ ವಿಷಯಗಳನ್ನು ಆತನು ಅನುಗ್ರಹಿಸಿದ್ದನ್ನು ನಾವು ಸ್ಮರಿಸಬೇಕು, ಆದರೆ ಆತನ ಕಾರ್ಯಗಳನ್ನು ನಾವು ತಿಳಿಸಬೇಕು, ಸ್ಮರಿಸಬೇಕು, ಪ್ರಸಿದ್ಧಿಪಡಿಸಬೇಕು. ಆ ರೀತಿಯಾಗಿ ಇರುವಾಗ ನಿಜವಾಗಿ ಇವರು ನನ್ನ ಜನರು. ನೋಡ್ರಿ, ದೇವರು ಎಷ್ಟು ಗೌರವ. ದೇವರೇ, ನಾವು ನಿನ್ನ ಜನರಪ್ಪ ಅಂತ ಪ್ರೇಯರ್ನಲ್ಲಿ ಹೇಳ್ಬೋದು. ನಿನ್ನ ಮಕ್ಕಳು ನೋಡ್ರಿ, ಮೋಸ ಮಾಡಲಾರರು ಎಂದು ಆತನು ಅಂದುಕೊಂಡು, ನಮ್ಮ ಬಗ್ಗೆ ದೇವರು ಏನು ಅಂದುಕೊಳ್ತಾನಂತ ಇಲ್ಲಿ ಬರೆದಿದೆ. ಏನಂದರೆ, ನನ್ನ ಜನರು ನನಗೆ ಮೋಸ ಮಾಡಲ್ಲ, ನನ್ನ ಮಕ್ಕಳವರು, ನನ್ನ ಜನರು. ದೇವರು ಆ ರೀತಿಯಾಗಿ ನಮ್ಮ ವಿಷಯದಲ್ಲಿ ನೀನು ಅಂದುಕೊಂಡಿದ್ಯಲ್ಲ, ಅಂದುಕೊಂಡು ಅವರಿಗೆ ರಕ್ಷಕನಾದೆನು. ಹೌದು, ಅಂದರೆ ಗಾಡ್ ಹ್ಯಾಸ್ ಕಮಿಟೆಡ್ ಹಿಮ್ಸೆಲ್ಫ್ ಆ್ಯಂಡ್ ಬಿಕಮ್ ಎ ಸೇವಿಯರ್. ದೇವರು ತನ್ನನ್ನೇ ಸಮರ್ಪಿಸಿಕೊಂಡು ನಮಗೆ ರಕ್ಷಕನಾದನು ಎಂಬಂಥ ಮಾತನ್ನು ಇಲ್ಲಿ ನಾವು ನೋಡ್ತೇವೆ. ಆಮೇಲೆ 9ನೇ ವಚನದಲ್ಲಿ ಒಂದು ಆಶ್ಚರ್ಯದ ಮಾತು, ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು. ವಾವ್, ಎಂಥ ದೊಡ್ಡ ಮಾತು ನೋಡ್ರಿ. ಇನ್ನೊಂದು ಸಾರಿ ಅದನ್ನು ಓದ್ತೇನೆ. ಅವರು ಅಥವಾ ನಾವು 9ನೇ ವಚನ, ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು. ಇಸ್ರಾಯೇಲರಿಗೆ ಇದು ಗೊತ್ತಿರಲಿಲ್ಲ.
ಅವರಷ್ಟೇ ಶ್ರಮೆ ಪಟ್ಟರು ಅಂದ್ಕೊಂಡ್ಬಿಟ್ರು. ಆದರೆ ದೇವರು ಹೇಳ್ತಾರೆ, ನೀವು ಕಷ್ಟಪಟ್ಟಾಗೆಲ್ಲ ನಾನು ಕಷ್ಟಪಟ್ಟೆ, ನಿಮ್ಗೆ ನೋವಾದಾಗೆಲ್ಲ ನನಗೂ ನೋವಾಯಿತು. ಇದನ್ನು ಪ್ರಾರ್ಥನೆಯಲ್ಲಿ ನಾವು ಹೇಳಿ ದೇವರಿಗೆ ನಾವು ಏನು ಬೇಡ್ಕೊಳ್ಬೇಕು? ಸ್ತೋತ್ರ ಮಾಡಬೇಕಲ್ವೋ? ಹೌದು. 9ನೇ ವಚನದ 2ನೇ ಭಾಗದಲ್ಲಿ ಪ್ರಾರ್ಥನೆ ಇನ್ನೊಂದು ಅಂಶ ಇದೆ. ಅದೇನೆಂದರೆ, ಆತನ ಶ್ರೀಮುಖ ಸ್ವರೂಪದ ದೂತನು ಅವರನ್ನು ರಕ್ಷಿಸಿದನು. ಇದು ಯೇಸು ಕ್ರಿಸ್ತನ ಒಂದು ಕಾರ್ಯ. ಯೇಸು ಕ್ರಿಸ್ತನಿಗೆ ಅನೇಕ ಹೆಸರುಗಳಿದೆ, ಅದರಲ್ಲಿ ಒಂದು ಹೆಸರು ಇದು. ಆದ ಕಾರಣ ಅದೇನೆಂದರೆ, ದೇವರ ಶ್ರೀಮುಖ ಸ್ವರೂಪ ದೂತನು. ಆತನೇನು ಮಾಡಿದ್ರಂತೆ? ರಕ್ಷಿಸಿದನು, ರಕ್ಷಕನಾಗಿ. ಅದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಅಂತ ನಾವು ಅದನ್ನು ಪ್ರೇಯರಾಗಿ ಕನ್ವರ್ಟ್ ಮಾಡ್ಬೋದು, ಬದಲಾಯಿಸ್ಬೋದು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ. ಯಾಕೆ ದೇವರು ನಮ್ಮನ್ನು ವಿಮೋಚಿಸಿದ? ತಾಳ್ಮೆ. ಯಾಕೆ ದೇವರು ನಮ್ಮನ್ನು ವಿಮೋಚಿಸಿದ? ಮಮತೆ, ನಮ್ಮ ಮೇಲೆ ಪ್ರೀತಿ. ಆದ ಕಾರಣ ಇದನ್ನು ಪ್ರೇಯರಾಗಿ ಏನು ಮಾಡಬೇಕು? ಏನಂದರೆ, ದೇವರೇ ನಿನ್ನ ಮಮತೆಯಿಂದ ನಿನ್ನ ತಾಳ್ಮೆಯಿಂದ ನಮ್ಮನ್ನು ರಕ್ಷಿಸಿದಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಅನ್ನಬೇಕು. ಆಮೇಲೆ 9ನೇ ವಚನದ 2ನೇ ಭಾಗದಲ್ಲಿ, ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು. ದೊಡ್ಡ ಮಾತಿಲ್ಲದೆ ಇದೆ ನೋಡ್ರಿ. ಎಷ್ಟೊಂದು ಲಕ್ಷ ಜನರಿದ್ರಲ್ಲ ಇಸ್ರಾಯೇಲರು, ಅವರನ್ನೆಲ್ಲ ಎತ್ತಿಕೊಂಡು ದೇವರು ಹೊರುತ್ತಾ ಬಂದನು. ಯಾವ ರೀತಿಯಾಗಿ ಒಂದು ತಾಯಿ ಮಗುವನ್ನು ಹೊತ್ಕೊಂಡು ಕೆಳಗೆ ಬಿಡದೆ, ಕೆಳಗೆ ಇಳಿಸದೆ ಹೊತ್ಕೊಂಡಿರ್ತಾರಲ್ಲ, ಆ ರೀತಿಯಾಗಿ ದೇವರು ನಮ್ಮನ್ನು ಹೊತ್ಕೊಂಡು ಬಂದಂತೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು 10ನೇ ವಚನದಲ್ಲಿ, ಅವರಾದರೂ ಎದುರು ಬಿದ್ದು ಆತನ ಪವಿತ್ರಾತ್ಮನನ್ನು ದುಃಖಪಡಿಸಿದರು. ಹೌದು, ಅನೇಕ ಸಾರಿ ನಾವು ಅದನ್ನು ಗ್ರಹಿಸದೆ ದೇವರ ಪವಿತ್ರಾತ್ಮನ ದುಃಖಪಡಿಸ್ತೇವೆ. ಆದುದರಿಂದ ದೇವರು ಪ್ರೀತಿಯ ಶಿಕ್ಷೆಯನ್ನು, ಬಾಲ ಶಿಕ್ಷೆಯನ್ನು ಕೊಡಬೇಕಲ್ಲ. ಆತನು ಮಾರ್ಪಟ್ಟು ಅವರಿಗೆ ಶತ್ರುವಾಗಿ ತಾನೇ ಅವರೊಡನೆ ಹೋರಾಡಿದನು. ಈ ರೀತಿಯಾಗಿರುವಾಗ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ. ಅದೇನೆಂದರೆ, ಹೊಸ ಒಡಂಬಡಿಕೆಯಲ್ಲಿ ಒಂದು ಮಾತಿದೆ, ದೇವರು ಅಹಂಕಾರಿಗಳನ್ನು ಎದುರಿಸ್ತಾನೆ, ಆದರೆ ದೀನರಿಗೆ ಕೃಪೆ ಕೊಡ್ತಾನೆ. ಯಾಕೆ ದೀನರಿಗೆ ಕೃಪೆ ಕೊಡ್ತಾನೆ? ಯಾಕೋಬ 4, 1 ಪೇತ್ರ 5, ಈ 2 ಕಡೆ ಈ ವಾಕ್ಯ ಇದೆ. ಯಾಕೆ ದೀನರಿಗೆ ಕೃಪೆ ಕೊಟ್ಟು ಅಹಂಕಾರಿಗಳನ್ನ ಎದುರಿಸ್ತಾನೆ ಅಂತ ಹೇಳಿದ್ರೆ, ಅಹಂಕಾರಿಗಳನ್ನ ಎದುರಿಸಿದಾಗ ಅವರು ತಗ್ಗಿಸ್ಕೊಂಡಾಗ ಮತ್ತೆ ದೇವರು ಕೃಪೆ ಕೊಡ್ತಾನೆ. ಆದ ಕಾರಣ ಆತನು ಆ ರೀತಿಯಾಗಿ ಶಿಕ್ಷೆಯನ್ನು ಕೊಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆಗ ಆತನ ಜನರು ಪುರಾತನವಾದ ದೇವರು ಹೋರಾಡಿದ ಮೇಲೆ ನೋಡ್ರಿ, ದೇವರ ಮಕ್ಕಳು ಅವ್ರ ವಿರುದ್ಧವಾಗಿ ಹೋರಾಡಿದ ಮೇಲೆ ದೇವರ ಮಕ್ಕಳು ಏನು ಮಾಡಿದರು? ಮೋಶೆಯ ಕಾಲವನ್ನು ಜ್ಞಾಪಕ ಮಾಡಿಕೊಂಡ್ರು. ನಾವು ಕೂಡ ಜ್ಞಾಪಕ ಮಾಡ್ಕೋಬೇಕು. ಏನಂತ ಹೇಳಿದರು? ತನ್ನ ಜನವೆಂಬ ಮಂದೆಯನ್ನು ದೇವರು ಸಮುದ್ರದೊಳಗಿಂದ ಮೇಲಕ್ಕೆ ಬರಮಾಡಿದನು, ಅದನ್ನು ನೆನಪು ಮಾಡಿಕೊಂಡ್ರು. ನಾವು ಕೂಡ ನೆನಪು ಮಾಡಿಕೊಳ್ಬೇಕು. ತನ್ನ ಪವಿತ್ರಾತ್ಮನನ್ನು 12ನೇ ವಚನದ ಅವರ ಮಧ್ಯದಲ್ಲಿ ತನ್ನ ಪವಿತ್ರಾತ್ಮವನ್ನು ಇರಿಸಿ. ಅವರೆಲ್ಲ ಮಹಾಭಕ್ತರಲ್ರಿ, ಗುಣಗುಟ್ಟುವವರಾಗಿದ್ದರು, ಸಮಸ್ಯೆಗಳಿದ್ದು, ಪಾಪದ ಮೇಲೆ ಜಯ ಅವ್ರಿಗಿರಲಿಲ್ಲ. ಆದರೂ ಕೂಡ ಅವರ ಮಧ್ಯದಲ್ಲಿ ದೇವರು ತನ್ನ ಪವಿತ್ರಾತ್ಮನನ್ನಿರಿಸಿ ಮೋಶೆಯ ಬಲಗೈಯೊಂದಿಗೆ ತನ್ನ ಘನಹಸ್ತವನ್ನು ಮುಂದರಿಸುತ್ತಾ, ಆಶ್ಚರ್ಯ ನೋಡ್ರಿ ಇಲ್ಲಿ ಏನಂದರೆ, ಮೋಶೆಯ ಬಲಗೈಯೊಂದಿಗೆ ತನ್ನ ಘನಹಸ್ತವನ್ನು, ಮೋಶೆ ಕೈಗೆ ದೇವರು ತನ್ನ ಕೈ ಕೊಟ್ಟು ಮುಂದುವರಿಸಿ ತನ್ನ ಹೆಸರನ್ನು ಶಾಶ್ವತವಾಗಿರಬೇಕೆಂದು ಆತನು ಒಂದು ದೊಡ್ಡ ಅದ್ಭುತ ಮಾಡಿದ ನೀರಿನಲ್ಲಿ. ಅದನ್ನು ನಾವು ನೆನಪು ಮಾಡಿಕೊಂಡು, ದೇವರೇ ನಿನಗೆ ಸ್ತೋತ್ರ, ಏಕೆಂದರೆ ನೀನು ನಿನ್ನ ಹೆಸರನ್ನು ಶಾಶ್ವತವಾಗಿರಬೇಕಂತ ಹೇಳ್ಬಿಟ್ಟು ಇಂಥ ಅದ್ಭುತಗಳನ್ನು ನೀನು ಮಾಡಿದ್ದಿ, ನಿನ್ನ ನಾಮಕ್ಕೆ ಸ್ತೋತ್ರ ಅಂತ ನಾವು ಅದನ್ನು ಪ್ರೇಯರಾಗಿ ಮಾಡಿಬಿಡ್ಬೋದು. ಅನಂತರ 13ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ ದೇವರು ಏನು ಮಾಡಿದರು? ಹೌದು, ಒಂದು ಮಾತಿದೆ, ಭಾಳ ಚೆನ್ನಾಗಿದೆ, ಅದು ನನಗೆ ಭಾಳ ಇಷ್ಟ ಆಯಿತು. ಅದೇನಂತ ಹೇಳಿದರೆ, ಅವರನ್ನು ಕುದುರೆಯೂ
ಮೈದಾನದಲ್ಲಿ ನಡೆಯುವ ಪ್ರಕಾರ ಮುಗ್ಗರಿಸದಂತೆ, ವಾವ್, ಮುಗ್ಗರಿಸದಂತೆ ನಡೆಯಿಸಿದಾತನು. ಅಂದರೆ ಕೆಲವು ಸಾರಿ ನಾವು ನಡೆಯುವಾಗ ಎಡವು ಬಿಡ್ತೀವಿ, ನಾವು ಸ್ವಲ್ಪ ಶೇಕ್ ಆಗಿಬಿಡ್ತೀವಿ, ಬಿದ್ದು ಬಿಡ್ತೀವಿ. ಆದರೆ ದೇವ್ರೇನು ಮಾಡಿದ್ರಂತೆ, ಯಾರೂ ಮುಗ್ಗರಿಸಬಾರ್ದು. ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಚಿಕ್ಕವರಿರ್ಬೋದು, ದೊಡ್ಡವರಿರ್ಬೋದು, ಮಹಿಳೆಯರಿರ್ಬೋದು, ವೃದ್ಧರಿರ್ಬೋದು, ಯಾರೂ ಕೂಡ ಮುಗ್ಗರಿಸದಂತೆ ನಡೆಯುವಂತೆ ಮಾಡಿದಂತೆ ದೇವರು, ಅದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ ಅನ್ನಬೇಕು. 14ನೇ ವಚನ, ಯೆಹೋವನ ಆತ್ಮವು ತಗ್ಗಿಗೆ ಇಳಿಯುವ ದನಗಳೋಪಾದಿಯಲ್ಲಿ ಅವರನ್ನು ವಿಶ್ರಮ ಸ್ಥಳಕ್ಕೆ ಕರೆತಂದ. ವಿಶ್ರಾಂತಿಯ ಸ್ಥಳಕ್ಕೆ ದೇವರು ಕರ್ಕೊಂಡ್ಬಂದು, ದೇವರೇ ನಮಗೆ ವಿಶ್ರಾಂತಿಯನ್ನು ಕೊಟ್ಟಿದ್ದು, ವಿಶ್ರಾಂತಿಯ ಸ್ಥಳಕ್ಕಿಂದ ಕರ್ಕೊಂಡು ಬಂದಿದ್ದೆ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಅಂತ ಈ ವಾಕ್ಯವನ್ನು ಪ್ರಾರ್ಥನೆಯಾಗಿ ನಾವು ಮಾಡಿಬಿಡ್ಬೋದು. ಆಮೇಲೆ 14ನೇ ವಚನದ 2ನೇ ಭಾಗದಲ್ಲಿ, ನಿನ್ನ ನಾಮವನ್ನು ಘನಪಡಿಸಿಕೊಳ್ಳುವುದಕ್ಕಾಗಿ ನಿನ್ನ ಜನರನ್ನು ಹೀಗೆ ನಡೆಸಿದಿ. ದೇವರು ಯಾಕೆ ಇದನ್ನೆಲ್ಲ ಮಾಡಿದರು? ಯಾಕಂತ ಹೇಳಿದರೆ ದೇವರು ತನ್ನ ನಾಮವನ್ನು ಘನಪಡಿಸಿಕೊಳ್ಳುವುದಕ್ಕಾಗಿ ಹಾಗೆ ಮಾಡಿದರಂತೆ. ಹಾಗಾದರೆ ತನ್ನ ಜನರನ್ನು ದೇವರು ಉಪಯೋಗ ಮಾಡಿಕೊಳ್ಳುವಂಥ ವಿಧಾನಗಳು ಬೇರೆ ಬೇರೆ ಇದೆ. ತನ್ನ ಜನರನ್ನು ದೇವರು ಆರಿಸ್ಕೊಳ್ತಾರೆ. ಒಬ್ಬ ಅನ್ಯ ವ್ಯಕ್ತಿಯನ್ನು ಆರಿಸ್ಕೊಂಡು, ದೇವರನ್ನು ತಿಳಿಯದ ವ್ಯಕ್ತಿಯನ್ನು ದೇವರು ಆರಿಸ್ಕೊಂಡು ಅವರಲ್ಲಿ ಕಾರ್ಯ ಮಾಡಿ ಅವರ ಮುಖಾಂತರವಾಗಿ ತನ್ನ ಹೆಸರು, ತನ್ನ ಮಹತ್ವ, ತನ್ನ ವಿಷಯವಾಗಿ ಅವ್ರು ಹೇಳಬೇಕು. ಈಗೆಲ್ಲ ದೇವರು ಪ್ಲ್ಯಾನ್ ಇಟ್ಕೊಂಡಿರ್ತಾನೆ. ಆದ ಕಾರಣ ದೇವರೇ, ನಿನ್ನ ಪ್ಲ್ಯಾನ್ಗಾಗಿ ನಿನಗೆ ಸ್ತೋತ್ರ ಅನ್ನಬೇಕು. 15ನೇ ವಚನದಲ್ಲಿ ನಾವು ನೋಡುವಾಗ 2ನೇ ಭಾಗದಲ್ಲಿ ಈ ರೀತಿಯಾಗಿದೆ. ಪರಿಶುದ್ಧವೂ ಈ ರೀತಿಯಾಗಿ ಮೊದಲಿಂದನೇ ಓದ್ಬಿಡೋಣ ಬಿಡ್ರಿ. 15ನೇ ವಚನ, ಆಕಾಶದಿಂದ ನೋಡು, ಪರಿಶುದ್ಧವೂ ಘನವೂ ಆದ ನಿನ್ನ ಉನ್ನತ ಸ್ಥಾನದಿಂದ ಲಕ್ಷಿಸು. ಅಂದರೆ ದೇವರೇ ನಮ್ಮನ್ನು ನೋಡು. ಇದು ಒಳ್ಳೆ ಪ್ರೇಯರ್. ಇದು ನಮ್ಮನ್ನು ದೃಷ್ಟಿಸು, ಮೇಲಿಂದ ನಮ್ಮನ್ನು ಲಕ್ಷಿಸು, ನಮ್ಮನ್ನು ನೋಡು ಎಂಬುದಾಗಿ. ಎಂಥವ್ರನ್ನ ದೇವರು ನೋಡ್ತಾನೆ ಅಂತ ಹೇಳ್ಬಿಟ್ಟು ಏಷಯ 66ರಲ್ಲಿದೆ. ಅನಂತರ 66ನೇ ಅಧ್ಯಾಯಕ್ಕೆ ಬಂದಾಗ ಅದನ್ನು ನಾನು ಹೇಳ್ತೀನಿ. ಆದರೆ ಸದ್ಯಕ್ಕೆ ಇದರಲ್ಲಿ ಇರಲಿ. ಅನಂತರ ದೇವರು ಹೇಳ್ತಾರೆ, ನಿನ್ನ ಆಗ್ರಹವೆಲ್ಲಿ, ನಿನ್ನ ಸಾಹಸ ಕಾರ್ಯಗಳಲ್ಲೆಲ್ಲಿ. ಇಸ್ರಾಯೇಲರು ಅದ್ಭುತದ ದೇವರ ಜೊತೆಯಲ್ಲಿ ವ್ಯವಹರಿಸಿದಂಥ ಜನರು. ಆದ ಕಾರಣ ದೇವರು ಎವ್ರಿ ಡೇ ಮಿರಕಲ್, ಪ್ರತಿದಿನ ಅದ್ಭುತ. ಒಂದು ಸರಿ ಕ್ಯಾಲ್ಕುಲೇಟರ್ ತಗೊಂಡು ನಾನು ಅದ್ಭುತಗಳು ದೇವರು ಎಷ್ಟು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಮಾಡುವಾಗ ಎರರ್ ಅಂತ ಬಂದುಬಿಡ್ತು. ಯಾಕಂತ ಹೇಳಿದರೆ ಅಷ್ಟೊಂದು ಅದ್ಭುತಗಳನ್ನು ದೇವರು ಮಾಡಿದರು. ಆದರೆ ಇಲ್ಲಿ ನೋಡುವಾಗ ನಿನ್ನ ಸಾಹಸ ಕಾರ್ಯಗಳಲ್ಲಿ. ಆಮೇಲೆ ಇನ್ನೊಂದು ಸ್ಟ್ರಾಂಗ್ ಮಾತು, ಒಂದು ಪರ್ಸ್ನಲ್ ಮಾತು 15ನೇ ವಚನದಲ್ಲಿ ಇದೆ. ಅದೇನಂತ ಹೇಳಿದರೆ, ನಿನ್ನ ಕರುಳ ಮರುಗಾಟವನ್ನು, ನಿನ್ನ ಕನಿಕರವನ್ನು ನಮ್ಮ ಕಡೆಗೆ ಬಿಗಿ ಹಿಡಿದಿದ್ದಿ. ಅದರ ಅರ್ಥ ಅವರು ತಿಳ್ಕೊಂಡಿರೋದೇನೆಂದರೆ, ದೇವರು ಒಂದು ವೇಳೆ ಆತನು ನಮ್ಮ ಕಡೆ ಲಕ್ಷ್ಯ ಕೊಡ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವರು ಅಂದುಕೊಂಡ್ರು, ದೇವರನ್ನು ತಪ್ಪಾಗಿ ತಿಳ್ಕೊಂಡ್ರು. ಅದನ್ನೇ ದೇವರ ತನ್ನ ವಾಕ್ಯದಲ್ಲಿ ಹೇಳಿಬಿಟ್ಟು ಕಡೆಗೆ ಏನೇ ಇದ್ದರೂ ಕೂಡ 16ನೇ ವಚನದಲ್ಲಿ ಒಂದು ದೊಡ್ಡ ಮಾತು ಹೇಳ್ತಾರೆ, ನೀನೇ ನಮ್ಮ ಪಿತೃವಾಗಿದ್ದಿ. ಯು ಆರ್ ಅವರ್ ಫಾದರ್, ನಮ್ಮ ತಂದೆ ನೀನು. ಆ ರೀತಿಯಾಗಿ ಹೇಳಿಬಿಟ್ಟು ಒಂದು ಮಾತು ಹೇಳ್ತಾರೆ. ಅದೇನೆಂದರೆ, 2 ಸಾರಿ ರಿಪೀಟ್ ಮಾಡಿ, ನೀನೇ ನಮ್ಮ ಪಿತೃ ಅಂತ ಹೇಳಿಬಿಟ್ಟು. ಭಾಳ ಅಪರೂಪ ಇದೆ ಹಳೆ ಒಡಂಬಡಿಕೆಯಲ್ಲಿ ದೇವರನ್ನು ತಂದೆ ಅಂತ ಕರೆಯೋದು. ಆದಿಯಿಂದಲೂ ನಮ್ಮ ವಿಮೋಚಕನು ಅನ್ನಿಸಿಕೊಂಡಿದ್ದಿ. ಹೌದು, ಮೊದಲಿಂದ ದೇವರು ವಿಮೋಚಕ. ನಮ್ಮ ಪ್ರೇಯರ್ನಲ್ಲಿ ಅದನ್ನು ಹೇಳಬೇಕು, ದೇವರೇ ನೀನು ಮೊದಲಿಂದ ನಮ್ಮ ವಿಮೋಚಕನು. ಯೆಹೋವನೇ 17ನೇ ವಚನ, ನಾವು ನಿನ್ನ ಮಾರ್ಗದಿಂದ ತಪ್ಪಿ ಅಲಿಯುವಂತೆ ಯಾಕೆ ಮಾಡಿದ್ವಿ. ನಾವು ಅಲಿದು ಬಿಡ್ತೀವಿ ಕೆಲವು ಸಾರಿ, ದೇವರಿಗೆ ಯಾಕೆ ಮಾಡಿದಪ್ಪ ಅಂತ ಹೇಳ್ತೀವಿ. ಆದರೂ ಕೂಡ ದೇವರು ನೋಡ್ರಿ ಏನು ಮಾಡ್ತಾರೆ, ತನ್ನ ಸೇವಕರ ನಿಮಿತ್ತ ಆತನು ಪ್ರಸನ್ನನಾಗಿ. 18ನೇ ವಚನ, ಸ್ವಕೀಯ ಜನರು ಸ್ವಲ್ಪ ಕಾಲ ಅನುಭವಿಸ್ತಿದ್ದರು, ಈಗ
ನಮ್ಮ ವೈರಿಗಳು ನಿನ್ನ ಪವಿತ್ರಾಲಯವನ್ನು ತುಳಿದುಬಿಟ್ಟಿದ ಅಂತ ಆಲಯದ ಬಗ್ಗೆ ಸ್ವಲ್ಪ ಹೇಳಿಬಿಟ್ಟು ಕಡೆಗೆ ನಿನ್ನ ದೊರೆತನಕ್ಕೆ ಎಂದಿಗೂ ಒಳಪಡದೆ ನಿನ್ನ ನಾಮವನ್ನು ಧರಿಸದೇ ಇರುವ ಜನರ ಹಾಗಿದ್ದೇವೆ. ಅಂದರೆ ಆನೆಸ್ಟಾಗಿ ದೇವರ ಮುಂದೆ ಒಪ್ಕೊಳ್ಬೇಕು. ಏನೇ ಸಮಸ್ಯೆ ಇದ್ದರೂ ಕೂಡ ಪ್ರೇಯರ್ನಲ್ಲಿ ಏನಂತ ಹೇಳಿದರೆ ದೊಡ್ಡ ದೊಡ್ಡ ಮಾತುಗಳು, ನಾವು ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಫರಿಸಾಯನು 7 ಪಾಯಿಂಟ್ಸ್ ಪ್ರೇಯರ್ ಮಾಡ್ತಾನೆ ರೀ ಲೂಕ 18ರಲ್ಲಿ. ಆದರೆ ಆ ಸುಂಕದವನು 4 ಮಾತಿನ ಪ್ರಾರ್ಥನೆ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂಥವನ ಪ್ರಾರ್ಥನೆ ದೇವರು ಕೇಳಿದನು. ದೀನನಾಗಿ ನೀತಿವಂತನಾಗಿ ಮನೆಗೆ ಹೋದರು. ಅದೇ ರೀತಿಯಾಗಿ ನಾವು ಇರುವಂತೆ ದೇವರು ಸಹಾಯ ಮಾಡಲಿ. 63ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.